ನಿಮಗೆ ಮೋಸ ಮಾಡಿದವರಿದ್ದಾರಾ? ನಿಮ್ಮ ಮೌಲ್ಯವನ್ನು ಅರಿಯದವರಿದ್ದಾರಾ? ಹಾಗಿದ್ದರೆ ಈ ಸಂದೇಶ ಬಹುಶಃ ನಿಮಗಾಗಿಯೇ ಬಂದಿದೆ. ಏಕೆಂದರೆ ನಾನು ಇಂದು ನಿಮಗೆ ಹೇಳುವ ಈ ಒಂದು ವಿಷಯ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಹಾಗಾಗಿ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಯಾಕೆಂದರೆ ಇಂದು ನಾನು ಹೇಳಲಿರುವ ಕೆಲವು ಕಠಿಣ ಸತ್ಯಗಳು ನಿಮ್ಮ ಜೀವನವನ್ನು ನೋಡುವ ದೃಷ್ಟಿಕೋನವನ್ನೇ ಬದಲಾಯಿಸಬಹುದು. ಸ್ನೇಹಿತರೆ, ಜೀವನದಲ್ಲಿ ಎಲ್ಲರೂ ನಮ್ಮವರೇ ಎಂದು ನಾವು ನಂಬುತ್ತೇವೆ. ಕೆಲವರಿಗಾಗಿ ಸಮಯ ಕೊಡುತ್ತೇವೆ, ಕೆಲವರಿಗಾಗಿ ಕಣ್ಣೀರು ಸುರಿಸುತ್ತೇವೆ, ಇನ್ನೂ ಕೆಲವರಿಗಾಗಿ ನಮ್ಮ ಸಂತೋಷವನ್ನೇ ತ್ಯಾಗ ಮಾಡುತ್ತೇವೆ. ಆದರೆ ಒಂದು ದಿನ ಅದೇ ಜನರು ನಮ್ಮನ್ನು ನಿರ್ಲಕ್ಷಿಸಿದಾಗ, ನಮ್ಮ ಮೌಲ್ಯವನ್ನು ಅರಿಯದಾಗ ನಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ: ನಾನು ಇಷ್ಟೆಲ್ಲ ಮಾಡಿದ್ರೂ ನನಗೆ ಯಾಕೆ ಈ ನೋವು? ನಿಜ ಹೇಳಬೇಕೆಂದರೆ ಜೀವನದಲ್ಲಿ ನಮ್ಮನ್ನು ಹೆಚ್ಚು ನೋಯಿಸುವುದು ಶತ್ರುಗಳಲ್ಲ, ನಾವು ನಮ್ಮವರು ಎಂದು ನಂಬಿದ ಜನರೇ. ಆದರೆ ಇದೇ ನೋವು ನಮಗೆ ಒಂದು ಪಾಠವನ್ನು ಕಲಿಸುತ್ತೆ: ಯಾರು ನಿಜವಾಗಿಯೂ ನಮ್ಮವರು, ಯಾರು ಕೇವಲ ಅಗತ್ಯಕ್ಕಾಗಿ ನಮ್ಮ ಜೊತೆ ಇದ್ದರು, ಮತ್ತು ಯಾರನ್ನು ನಾವು ಜೀವನದಲ್ಲಿ ದೂರ ಇಡಬೇಕು ಎಂಬುದನ್ನು. ಸ್ನೇಹಿತರೆ, ಕೆಲವೊಮ್ಮೆ ಜೀವನ ನಮಗೆ ಅಂತಹ ಪಾಠಗಳನ್ನು ಕಲಿಸುತ್ತೆ. ಅವುಗಳನ್ನು ಯಾವುದೇ ಶಾಲೆ, ಕಾಲೇಜು ಅಥವಾ ಪುಸ್ತಕಗಳು ಕಲಿಸಲು ಸಾಧ್ಯವಿಲ್ಲ. ನಾವು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುತ್ತೇವೆ, ಎಲ್ಲರ ಸಂತೋಷವನ್ನು ಬಯಸುತ್ತೇವೆ, ಯಾರಿಗೂ ನೋವಾಗದಂತೆ ಬದುಕಲು ಪ್ರಯತ್ನಿಸುತ್ತೇವೆ. ಆದರೆ ಒಂದು ದಿನ ಇದ್ದಕ್ಕಿದ್ದಂತೆ ನಮಗೆ ನೋವು ಸಿಗುತ್ತದೆ. ಆಗ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡುತ್ತದೆ: ನಾನು ತಪ್ಪು ಮಾಡಿದ್ದೇನು? ನಿಜ ಹೇಳಬೇಕೆಂದರೆ ಪ್ರತಿಯೊಂದು ನೋವಿನ ಹಿಂದೆ ನಿಮ್ಮ ತಪ್ಪೇ ಇರಬೇಕೆಂದೇನಿಲ್ಲ. ಕೆಲವೊಮ್ಮೆ ನೀವು ತಪ್ಪು ವ್ಯಕ್ತಿಯನ್ನು ಸರಿಯಾದ ವ್ಯಕ್ತಿ ಎಂದು ನಂಬಿರುವುದೇ ಕಾರಣವಾಗಿರುತ್ತೆ. ಜೀವನದ ಮೊದಲ ಪಾಠ: ಗೌರವ ಕೊಡಿ, ಆದರೆ ನಿಮ್ಮನ್ನೇ ಕಳೆದುಕೊಳ್ಳುವಷ್ಟು ಕೊಡಬೇಡಿ. ಇತರರನ್ನು ಗೌರವಿಸುವುದು ಒಳ್ಳೆಯ ಗುಣ, ಆದರೆ ಕೆಲವರು ನಿಮ್ಮ ಒಳ್ಳೆಯತನವನ್ನು ದುರ್ಬಲತೆ ಎಂದುಕೊಳ್ಳುತ್ತಾರೆ. ನೀವು ಎಷ್ಟು ಮೌನವಾಗಿರುತ್ತೀರೋ ಅಷ್ಟು ಜನ ನಿಮ್ಮನ್ನು ದುರ್ಬಲರು ಎಂದು ಭಾವಿಸುತ್ತಾರೆ. ಆದ್ದರಿಂದ ಒಳ್ಳೆಯವರಾಗಿರಿ, ಆದರೆ ಯಾರೂ ನಿಮ್ಮನ್ನು ತುಳಿಯದಷ್ಟು ಬಲವಾಗಿಯೂ ಇರಿ. ಸ್ನೇಹಿತರೆ, ಈ ಜಗತ್ತಿನಲ್ಲಿ ಒಂದು ದೊಡ್ಡ ಸತ್ಯ ಇದೆ: ಜನರು ಸಾಮಾನ್ಯವಾಗಿ ಬದಲಾಗುವುದಿಲ್ಲ, ಅವರು ತಮ್ಮ ನಿಜವಾದ ಸ್ವಭಾವವನ್ನು ತೋರಿಸುತ್ತಾರೆ ಅಷ್ಟೇ. ಕೆಲವರು ಆರಂಭದಲ್ಲಿ ತುಂಬ ಒಳ್ಳೆಯವರಂತೆ ಕಾಣುತ್ತಾರೆ, ತುಂಬ ಪ್ರೀತಿಯಿಂದ ಮಾತನಾಡುತ್ತಾರೆ, ತುಂಬ ಕಾಳಜಿ ತೋರಿಸುತ್ತಾರೆ. ಆದರೆ ಸಮಯ ಕಳೆದಂತೆ ಅವರ ನಿಜವಾದ ಮುಖ ಹೊರಬರುತ್ತದೆ. ಆಗ ನಮಗೆ ಅವರು ಬದಲಾಗಿದ್ದಾರೆ ಎಂದು ಅನಿಸುತ್ತೆ. ಆದರೆ ವಾಸ್ತವದಲ್ಲಿ ಅವರು ಬದಲಾಗಿರುವುದಿಲ್ಲ, ನಾವು ಅವರನ್ನು ಸರಿಯಾಗಿ ಗುರುತಿಸಿರಲಿಲ್ಲ. ಸ್ನೇಹಿತರೆ, ಜೀವನದಲ್ಲಿ ನೆಮ್ಮದಿ ಬೇಕಾದರೆ ಒಂದು ಅಭ್ಯಾಸವನ್ನು ಬೆಳೆಸಿಕೊಳ್ಳಿ: ಜನರಿಂದ ನಿರೀಕ್ಷೆಗಳನ್ನು ಕಡಿಮೆ ಮಾಡಿ. ಯಾಕೆಂದರೆ ನಮ್ಮ ಹೆಚ್ಚಿನ ದುಃಖಗಳಿಗೆ ಕಾರಣ ಜನರು ಅಲ್ಲ, ಅವರಿಂದ ನಾವು ಇಟ್ಟುಕೊಳ್ಳುವ ನಿರೀಕ್ಷೆಗಳು. ನಾವು ಸಹಾಯ ಮಾಡಿದರೆ ಅವರು ಸಹಾಯ ಮಾಡುತ್ತಾರೆ ಎಂದುಕೊಳ್ಳುತ್ತೇವೆ, ನಾವು ಪ್ರೀತಿಸಿದರೆ ಅವರು ಪ್ರೀತಿಸುತ್ತಾರೆ ಎಂದುಕೊಳ್ಳುತ್ತೇವೆ. ಆದರೆ ಯಾವಾಗಲೂ ಹಾಗಾಗುವುದಿಲ್ಲ. ನೀವು ಎಷ್ಟೇ ಒಳ್ಳೆಯವರಾಗಿದ್ದರೂ ಕೆಲವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಇದನ್ನು ಬೇಗ ಅರ್ಥ ಮಾಡಿಕೊಂಡರೆ ಜೀವನ ಸುಲಭವಾಗುತ್ತದೆ. ಮತ್ತೊಂದು ಕಠಿಣ ಸತ್ಯ: ಕೆಲವರು ನಿಮ್ಮನ್ನು ಕಳೆದುಕೊಳ್ಳುವ ಭಯದಿಂದ ಅಲ್ಲ, ನಿಮ್ಮಿಂದ ಸಿಗುವ ಲಾಭವನ್ನು ಕಳೆದುಕೊಳ್ಳುವ ಭಯದಿಂದ ನಿಮ್ಮ ಜೊತೆ ಇರುತ್ತಾರೆ. ಲಾಭ ಇರುವವರೆಗೆ ಅವರು ನಿಮ್ಮವರಂತೆ ವರ್ತಿಸುತ್ತಾರೆ. ಲಾಭ ಮುಗಿದ ನಂತರ ನಿಧಾನವಾಗಿ ದೂರವಾಗುತ್ತಾರೆ. ಮೊದಲು ಮಾತನಾಡುವುದನ್ನು ಕಡಿಮೆ ಮಾಡುತ್ತಾರೆ, ನಂತರ ನಿಮ್ಮ ಬಗ್ಗೆ ಕಾಳಜಿ ತೋರಿಸುವುದನ್ನು ನಿಲ್ಲಿಸುತ್ತಾರೆ. ಕೊನೆಗೆ ನೀವು ಇದ್ದರೂ ಇಲ್ಲದಿದ್ದರೂ ಅವರಿಗೆ ವ್ಯತ್ಯಾಸವಿಲ್ಲ ಎನ್ನುವಂತೆ ವರ್ತಿಸುತ್ತಾರೆ. ಅಂತಹ ಜನರಿಗಾಗಿ ಕಣ್ಣೀರು ಸುರಿಸುವುದರಲ್ಲಿ ಅರ್ಥವಿಲ್ಲ. ಯಾಕೆಂದರೆ ನಿಮ್ಮ ಮೌಲ್ಯವನ್ನು ಅರಿಯದವರಿಗಾಗಿ ನಿಮ್ಮ ಅಮೂಲ್ಯ ಸಮಯವನ್ನು ವ್ಯರ್ಥ ಮಾಡಬಾರದು. ನಿಮ್ಮನ್ನು ಯಾರೇ ನೋಯಿಸಲಿ ಅವರಿಗಾಗಿ ಕಣ್ಣೀರು ಸುರಿಸುವ ಮೊದಲು ಒಂದು ವಿಷಯ ನೆನಪಿಟ್ಟುಕೊಳ್ಳಿ: ನಿಮ್ಮ ನೋವಿನಿಂದ ಅವರಿಗೆ ಏನೂ ಬದಲಾಗುವುದಿಲ್ಲ, ಆದರೆ ನಿಮ್ಮ ಬೆಳವಣಿಗೆಯಿಂದ ಎಲ್ಲವೂ ಬದಲಾಗಬಹುದು. ನಿಮ್ಮನ್ನು ಕಡೆಗಣಿಸಿದವರು, ಅವಮಾನಿಸಿದವರು, ನಿಮ್ಮ ಮೌಲ್ಯವನ್ನು ಅರಿಯದವರು, ಅವರಿಗೆ ಉತ್ತರ ಕೊಡಲು ಕೋಪ ಬೇಕಾಗಿಲ್ಲ, ಸೇಡು ಬೇಕಾಗಿಲ್ಲ. ತಪ್ಪದೆ ಒಂದು ಕೆಲಸ ಮಾಡಿ: ನಿಮ್ಮನ್ನು ನೀವೇ ಎಷ್ಟು ಬಲಶಾಲಿಯಾಗಿ, ಯಶಸ್ವಿಯಾಗಿ ಮತ್ತು ಸಂತೋಷವಾಗಿರಿಸಿಕೊಂಡು ಬಾಳಿ. ಒಂದು ದಿನ ಅವರು ನಿಮ್ಮನ್ನು ಕಳೆದುಕೊಂಡಿದ್ದೇ ತಮ್ಮ ದೊಡ್ಡ ತಪ್ಪು ಎಂದು ಅರಿಯುವಂತೆ ಮಾಡಿ. ನೆನಪಿರಲಿ, ಜೀವನದಲ್ಲಿ ದೊಡ್ಡ ಸೇಡು ಎಂದರೆ ಯಾರನ್ನಾದರೂ ಸೋಲಿಸುವುದಲ್ಲ, ನಿಮ್ಮನ್ನು ನೀವೇ ಗೆಲ್ಲುವುದು. ಸ್ನೇಹಿತರೆ, ಜೀವನದಲ್ಲಿ ಸಂತೋಷವಾಗಿರಲು ಅತ್ಯಂತ ದೊಡ್ಡ ರಹಸ್ಯ ಏನೆಂದರೆ ನಿಮ್ಮ ಸಂತೋಷದ ಜವಾಬ್ದಾರಿಯನ್ನು ಬೇರೆಯವರ ಕೈಗೆ ಕೊಡಬೇಡಿ. ನಿಮ್ಮ ಸಂತೋಷ ನಿಮ್ಮ ಕೈಯಲ್ಲಿರಲಿ. ನಿಮ್ಮ ಮೌಲ್ಯವನ್ನು ನೀವು ಅರಿಯಿರಿ, ನಿಮ್ಮ ಕನಸುಗಳನ್ನು ನೀವು ಗೌರವಿಸಿ, ನಿಮ್ಮ ಜೀವನವನ್ನು ನೀವು ಪ್ರೀತಿಸಿ. ಯಾಕೆಂದರೆ ಒಂದು ದಿನ ಈ ಜಗತ್ತು ನಿಮ್ಮನ್ನು ಅರ್ಥ ಮಾಡಿಕೊಳ್ಳದಿದ್ದರೂ ನೀವು ನಿಮ್ಮನ್ನು ಅರ್ಥ ಮಾಡಿಕೊಂಡರೆ ಸಾಕು. ಸ್ನೇಹಿತರೆ, ಒಂಟಿಯಾಗಿ ನಡೆಯುವುದನ್ನು ಕಲಿಯಿರಿ. ಇದು ಜೀವನದ ಅತ್ಯಂತ ದೊಡ್ಡ ಶಕ್ತಿ. ಯಾಕೆಂದರೆ ಒಂಟಿಯಾಗಿ ನಡೆಯಲು ಕಲಿತ ವ್ಯಕ್ತಿಗೆ ಯಾರನ್ನು ಕಳೆದುಕೊಳ್ಳುವ ಭಯ ಇರುವುದಿಲ್ಲ. ಯಾರಾದರೂ ಬಂದರೆ ಸ್ವಾಗತಿಸುತ್ತಾರೆ, ಹೋದರೆ ದುಃಖ ಪಡುವುದಿಲ್ಲ. ಯಾಕೆಂದರೆ ಅವರಿಗೆ ತಮ್ಮ ಮೇಲೆ ನಂಬಿಕೆ ಇರುತ್ತದೆ. ನಿಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿ ನಿಮ್ಮೊಳಗೆ ಇದೆ.
ಬೇರೆಯವರ ಕೈಯಲ್ಲಿಲ್ಲ. ಸ್ನೇಹಿತರೆ, ಮೋಸ ಮಾಡುವ ಜನರಲ್ಲಿ ಒಂದು ಸಾಮಾನ್ಯ ಗುಣವಿರುತ್ತೆ. ಅವರು ತುಂಬಾ ಸಿಹಿಯಾಗಿ ಮಾತನಾಡುತ್ತಾರೆ. ಅವರ ಮಾತುಗಳನ್ನು ಕೇಳಿದರೆ ಅವರು ನಿಮ್ಮ ಹಿತೈಷಿಗಳಂತೆ ಕಾಣುತ್ತಾರೆ. ಆದರೆ ನಿಜವಾದ ವ್ಯಕ್ತಿಯನ್ನು ಗುರುತಿಸುವುದು ಅವರ ಮಾತುಗಳಿಂದ ಅಲ್ಲ, ಅವರ ವರ್ತನೆಯಿಂದ. ಮಾತುಗಳು 1000 ಇರಬಹುದು, ಆದರೆ ವ್ಯಕ್ತಿತ್ವ ಒಂದೇ ಇರುತ್ತೆ. ಆದ್ದರಿಂದ ಯಾರನ್ನು ನಂಬಬೇಕು ಎಂಬುದನ್ನು ಜಾಗರೂಕತೆಯಿಂದ ನಿರ್ಧರಿಸಿ. ಯಾಕೆಂದರೆ ಜಗತ್ತಿನ ಅತ್ಯಂತ ದುಬಾರಿ ವಸ್ತು ನಂಬಿಕೆ. ಅದನ್ನು ಗಳಿಸಲು ವರ್ಷಗಳು ಬೇಕಾಗುತ್ತವೆ, ಆದರೆ ಕಳೆದುಕೊಳ್ಳಲು ಒಂದು ಕ್ಷಣ ಸಾಕು. ಸ್ನೇಹಿತರೆ, ನಿಮ್ಮ ಕಷ್ಟದ ಸಮಯದಲ್ಲಿ ಯಾರು ನಿಮ್ಮ ಜೊತೆ ನಿಲ್ಲುತ್ತಾರೆ ಎಂಬುದನ್ನು ಗಮನಿಸಿ. ಸಂತೋಷದ ಸಮಯದಲ್ಲಿ ಎಲ್ಲರೂ ನಿಮ್ಮ ಜೊತೆ ಇರುತ್ತಾರೆ, ಆದರೆ ದುಃಖದ ಸಮಯದಲ್ಲಿ ಕೆಲವರು ಮಾತ್ರ ಇರುತ್ತಾರೆ. ಅವರೇ ನಿಮ್ಮ ನಿಜವಾದ ಜನರು. ಉಳಿದವರು ಕೇವಲ ಪರಿಚಿತರು. ಕೆಲವೊಮ್ಮೆ ಒಂದು ಸತ್ಯವಾದ ಸಂಬಂಧ 100 ಕೃತಕ ಸಂಬಂಧಗಳಿಗಿಂತ ಹೆಚ್ಚು ಬೆಲೆ ಬಾಳುತ್ತೆ. ಆದ್ದರಿಂದ ಜನರ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುವುದಕ್ಕಿಂತ ಒಳ್ಳೆಯ ಜನರನ್ನು ಉಳಿಸಿಕೊಳ್ಳಿ. ಜೀವನದಲ್ಲಿ ಕೆಲವರು ನಿಮ್ಮನ್ನು ದ್ವೇಷಿಸುತ್ತಾರೆ. ನೀವು ಅವರಿಗೆ ಯಾವುದೇ ಕೆಟ್ಟದ್ದು ಮಾಡದಿದ್ದರೂ ದ್ವೇಷಿಸುತ್ತಾರೆ. ಯಾಕೆ ಗೊತ್ತೇ? ನಿಮ್ಮ ಸತ್ಯ ಅವರಿಗೆ ಕಹಿಯಾಗಿ ಅನಿಸುತ್ತೆ. ನಿಮ್ಮ ಪ್ರಗತಿ ಅವರಿಗೆ ಸಹಿಸಲಾಗುವುದಿಲ್ಲ. ನಿಮ್ಮ ಸಂತೋಷ ಅವರನ್ನು ಕಾಡುತ್ತೆ. ಅಂತಹ ಜನರ ಬಗ್ಗೆ ಯೋಚಿಸಿ ನಿಮ್ಮ ಮನಸ್ಸನ್ನು ಹಾಳು ಮಾಡಿಕೊಳ್ಳಬೇಡಿ. ನಿಮ್ಮ ಗಮನ ನಿಮ್ಮ ಗುರಿಯ ಮೇಲೆ ಇರಲಿ. ಸ್ನೇಹಿತರೆ, ಕಷ್ಟಗಳು ಬಂದಾಗ ಹಲವರು ಕುಗ್ಗಿಬಿಡುತ್ತಾರೆ. ಆದರೆ ನೆನಪಿಡಿ, ಚಿನ್ನ ಬೆಂಕಿಯಲ್ಲಿ ಹೊಳೆಯುತ್ತದೆ, ವಜ್ರ ಒತ್ತಡದಲ್ಲಿ ರೂಪುಗೊಳ್ಳುತ್ತದೆ. ಅದೇ ರೀತಿ ಮನುಷ್ಯನ ವ್ಯಕ್ತಿತ್ವವು ಕಷ್ಟದಲ್ಲಿ ರೂಪುಗೊಳ್ಳುತ್ತದೆ. ಇಂದು ನೀವು ಎದುರಿಸುತ್ತಿರುವ ಸಮಸ್ಯೆಯೇ ನಾಳೆ ನಿಮ್ಮ ಶಕ್ತಿಯಾಗಬಹುದು. ಆದ್ದರಿಂದ ಸಮಸ್ಯೆಗಳಿಂದ ಓಡಬೇಡಿ, ಅವುಗಳನ್ನು ಎದುರಿಸಿ. ನಿಮ್ಮ ಜೀವನದ ಕಥೆಯನ್ನು ಬದಲಾಯಿಸುವ ಶಕ್ತಿ ಅದರಲ್ಲಿ ಇದೆ. ಮತ್ತೊಂದು ಮುಖ್ಯ ಪಾಠ: ಹಳೆಯ ನೋವುಗಳನ್ನು ಹಿಡಿದುಕೊಂಡು ಬದುಕಬೇಡಿ. ನಿಮಗೆ ನೋವು ಕೊಟ್ಟವರು ಇಂದು ಸಂತೋಷವಾಗಿರಬಹುದು, ಆದರೆ ನೀವು ಇನ್ನೂ ಆ ನೆನಪುಗಳಲ್ಲೇ ಬದುಕುತ್ತಿದ್ದರೆ ನಷ್ಟ ನಿಮ್ಮದೇ. ಆದ್ದರಿಂದ ಕ್ಷಮಿಸಿ, ಮರೆಯದಿದ್ದರೂ ಪರವಾಗಿಲ್ಲ, ಆದರೆ ಮುಂದಕ್ಕೆ ಸಾಗಿ. ಯಾಕೆಂದರೆ ಜೀವನ ಹಿಂದಕ್ಕೆ ನೋಡುವವರಿಗೆ ಅಲ್ಲ, ಮುಂದೆ ನಡೆಯುವವರಿಗೆ ಸೇರಿದೆ. ನಾವು ಜನರ ನಡುವೆ ಬದುಕುತ್ತಿದ್ದೇವೆ, ಆದರೆ ನಿಜವಾದ ಪ್ರೀತಿ ಮತ್ತು ಕಾಳಜಿಯ ಕೊರತೆ ಎಲ್ಲರಿಗೂ ಕಾಡುತ್ತಿದೆ. ಒಮ್ಮೆ ಯೋಚಿಸಿ ನೋಡಿ, ನಾವು ಸಂಬಂಧಗಳನ್ನು ಕೇವಲ ಪ್ರದರ್ಶನಕ್ಕಾಗಿ ಉಳಿಸಿಕೊಂಡಿರುತ್ತೇವೆ. ಆದರೆ ಯಾವುದೇ ಒಂದು ಸಂಬಂಧದ ನಿಜವಾದ ಪರೀಕ್ಷೆ ಸುಖದ ದಿನಗಳಲ್ಲಾಗುವುದಿಲ್ಲ, ಕಷ್ಟದ ಬಿರುಗಾಳಿ ಬೀಸಿದಾಗ ಆಗುತ್ತದೆ. ಸಂಬಂಧ ಯಾವುದೇ ಇರಲಿ, ನಿಮ್ಮ ಕಣ್ಣೀರಿನ ಸಮಯದಲ್ಲಿ, ನಿಮ್ಮ ದುಃಖದ ದಿನಗಳಲ್ಲಿ ಅವರು ನಿಮ್ಮ ಜೊತೆ ನಿಲ್ಲದಿದ್ದರೆ ಆ ಸಂಬಂಧಕ್ಕೆ ಯಾವುದೇ ಅರ್ಥವಿರುವುದಿಲ್ಲ. ಅದು ಕೇವಲ ಒಂದು ಹೆಸರಷ್ಟೇ. ಯಾರಿಗೆ ನಿಮ್ಮ ನೋವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲವೋ ಅವರಿಗೆ ನಿಮ್ಮ ಯಶಸ್ಸಿನ ವೇದಿಕೆಯ ಮೇಲೆ ನಿಲ್ಲುವ ಹಕ್ಕಿರುವುದಿಲ್ಲ. ಯಾರು ಆಡಿದ ಮಾತನ್ನು ಕೇಳಿ ತಕ್ಷಣ ಯಾರನ್ನು ನಂಬಬೇಡಿ. ಯಾಕೆಂದರೆ ಈ ಜಗತ್ತಿನಲ್ಲಿ ಜನರು ತಮಗೆ ಬೇಕಾದಂತೆ ಕಥೆಗಳನ್ನು ಸೃಷ್ಟಿಸುತ್ತಾರೆ. ಅವರು ತಮ್ಮ ಸ್ವಾರ್ಥದ ಕಥೆಗಳನ್ನು ಹೇಳುವಾಗ ತಾವು ತಪ್ಪು ಮಾಡುತ್ತಿರುವ ಪುಟಗಳನ್ನು ಯಾವಾಗಲೂ ಮುಚ್ಚಿಡುತ್ತಾರೆ. ತಾವು ತಪ್ಪಾಗಿರುವ ವಿಷಯಗಳನ್ನು ಅವರು ನಿಮಗೆ ಎಂದಿಗೂ ಹೇಳುವುದಿಲ್ಲ. ಅವರು ಯಾವಾಗಲೂ ತಮ್ಮನ್ನು ನಿರಪರಾಧಿ ಮತ್ತು ನಿಮ್ಮನ್ನು ತಪ್ಪಿತಸ್ಥರೆಂದು ಬಿಂಬಿಸುತ್ತಾರೆ. ಇಂದು ಪ್ರಪಂಚ ಕೇವಲ ಕೊಂಡುಕೊಳ್ಳುವ ವ್ಯವಹಾರದ ಮೇಲೆ ನಡೆಯುತ್ತಿದೆ. ಪ್ರತಿಯೊಬ್ಬ ಪುರುಷನು ಸೌಂದರ್ಯವನ್ನು ಬಯಸುತ್ತಾನೆ ಮತ್ತು ಪ್ರತಿಯೊಂದು ಸೌಂದರ್ಯವು ಹಣವನ್ನು ಬಯಸುತ್ತದೆ. ಇಂತಹ ಜಗತ್ತಿನಲ್ಲಿ ನಂಬಿಕೆ ಎಂಬುದು ತುಂಬ ದುಬಾರಿಯಾಗಿದೆ. ನೆನಪಿಡಿ, ಯಾವುದೇ ಒಂದು ಹಂತದಲ್ಲಿ ನಂಬಿಕೆ ಮೊದಲು ಒಡೆಯುತ್ತದೆ ಮತ್ತು ಸಂಬಂಧ ಆಮೇಲೆ ಮುರಿಯುತ್ತದೆ. ಆದರೆ ಎಲ್ಲದಕ್ಕಿಂತ ಮುಂಚೆ ಮನುಷ್ಯ ಒಳಗಿನಿಂದ ಸಂಪೂರ್ಣವಾಗಿ ಮುರಿದು ಹೋಗುತ್ತಾನೆ. ನಿಜ ಜೀವನದಲ್ಲಿ ಯಾರಿಗಾದರೂ ನಿಮ್ಮ ಇಡೀ ಹೃದಯವನ್ನು ಕೊಟ್ಟು ನಿಷ್ಕಲ್ಮಶವಾಗಿ ಪ್ರೀತಿ ಮಾಡಿ ನೋಡಿ. ಆಗ ಕಣ್ಣುಗಳಲ್ಲಿ ನೀರು ಬರದಿದ್ರೆ ನನಗೆ ಹೇಳಿ. ನಿಜ ಜೀವನದಲ್ಲಿ ಪ್ರೀತಿ ಎಂದರೆ ತ್ಯಾಗ, ನೋವು ಮತ್ತು ಏಕಾಂಗಿತನ. ಈ ಪ್ರಪಂಚದಲ್ಲಿ ಹೆಚ್ಚಿನ ಜನರು ಮುಖವಾಡ ಧರಿಸಿದ್ದಾರೆ. ಅವರು ನಿಮ್ಮೊಂದಿಗೆ ಕುಳಿತುಕೊಳ್ಳುತ್ತಾರೆ, ನಿಮ್ಮ ಜೊತೆ ನಗುತ್ತಾರೆ, ನಿಮ್ಮನ್ನು ಹೊಗಳುತ್ತಾರೆ, ಆದರೆ ನಿಮ್ಮ ಬೆನ್ನ ಹಿಂದೆ ನಿಮಗೆ ಚುಚ್ಚಲು ಸಿದ್ಧರಾಗಿರುತ್ತಾರೆ. ಇಂತಹ 2 ಮುಖದ ಜನರನ್ನು ನೋಡಿ ಆಶ್ಚರ್ಯ ಪಡಬೇಡಿ. ಬದಲಿಗೆ ಅವರ ಮೇಲೆ ನಂಬಿಕೆ ಇಟ್ಟ ನಿಮ್ಮ ನಿರ್ಧಾರದ ಬಗ್ಗೆ ಯೋಚಿಸಿ. ಹಾಗಾದ್ರೆ ಇಂತಹ ನೋವಿನಿಂದ ಹೊರಬರುವುದು ಹೇಗೆ? ಈ ಮೋಸದ ಪ್ರಪಂಚದಲ್ಲಿ ಬದುಕುವುದು ಹೇಗೆ? ಅದಕ್ಕೆ ಒಂದು ದಾರಿ: ಇತರರಿಂದ ನಿರೀಕ್ಷೆಗಳನ್ನು ಆದಷ್ಟು ಕಡಿಮೆ ಮಾಡಿ ಮತ್ತು ನಿಮ್ಮ ಮೇಲೆ ನಂಬಿಕೆಯನ್ನು ಅತ್ಯಂತ ಹೆಚ್ಚಿಸಿಕೊಳ್ಳಿ. ಆಗ ಮಾತ್ರ ನಿಮ್ಮ ಜೀವನ ಸುಲಭವಾಗುತ್ತದೆ. ನಿಮಗಾಗಿ ಬೇರೆಯವರ ಮುಂದೆ ಬೇಡುವುದನ್ನು ನಿಲ್ಲಿಸಿ. ನಿಮ್ಮ ಬೆಲೆ ತಿಳಿಯದ ಜಾಗದಿಂದ ಗೌರವಯುತವಾಗಿ ಹೊರನಡೆಯಿರಿ. ಆ 2 ಮುಖದ ಜನರು ತಮ್ಮ ನಾಟಕವನ್ನು ಮುಂದುವರೆಸಲಿ. ಅವರೊಂದಿಗೆ ಜಗಳವಾಡಿ ನಿಮ್ಮ ಶಕ್ತಿಯನ್ನು ವ್ಯರ್ಥ ಮಾಡಬೇಡಿ. ಭೂಮಿಯ ಮೇಲೆ ತಾವೆಷ್ಟೇ ಬುದ್ಧಿವಂತರು ಅಂದುಕೊಂಡಿರುವ ಈ ಜನರು ಮುಂದೆ ಒಂದು ದಿನ ಮೇಲಿರುವ ದೇವರಿಗೆ ಏನು ಮುಖ ತೋರಿಸುತ್ತಾರೋ ಗೊತ್ತಿಲ್ಲ. ಅವರ ಪಾಪಕ್ಕೆ ಅವರೇ ಉತ್ತರಿಸಬೇಕಾಗುತ್ತದೆ.
ಇಂದಿನಿಂದಲೇ ನಿಮ್ಮ ಶಕ್ತಿಯನ್ನು ನೀವು ಗುರುತಿಸಿಕೊಳ್ಳಿ. ಸುಳ್ಳು, ನಗು ಮತ್ತು ನಕಲಿ ಸಂಬಂಧಗಳಿಂದ ದೂರವಿರಿ. ನಿಮ್ಮ ಹಾದಿಯಲ್ಲಿ ನೀವು ಧೈರ್ಯವಾಗಿ ಹೆಜ್ಜೆ ಇಡಿ. ನೆನಪಿಡಿ, ನಿಮ್ಮನ್ನು ಬೆಳೆಸಲು ಮತ್ತು ರಕ್ಷಿಸಲು ನಿಮ್ಮ ಆತ್ಮವಿಶ್ವಾಸ ಒಂದೇ ಸಾಕು. ಮುನ್ನಡೆಯಿರಿ, ಜಯ ನಿಮ್ಮದಾಗುತ್ತದೆ. ಕೊನೆಯದಾಗಿ ಒಂದು ಮಾತು, ಯಾರಾದರೂ ನಿಮ್ಮನ್ನು ಕಳೆದುಕೊಂಡರೆ ಅದು ಅವರ ನಷ್ಟ, ಆದರೆ ನೀವು ನಿಮ್ಮನ್ನು ಕಳೆದುಕೊಂಡರೆ ಅದು ನಿಮ್ಮ ಜೀವನದ ದೊಡ್ಡ ನಷ್ಟ. ಆದ್ದರಿಂದ ಯಾವ ಪರಿಸ್ಥಿತಿಯಲ್ಲೂ ನಿಮ್ಮ ಆತ್ಮಗೌರವವನ್ನು ಕಳೆದುಕೊಳ್ಳಬೇಡಿ. ಧೈರ್ಯವಾಗಿರಿ, ಬಲಿಷ್ಠರಾಗಿರಿ, ಜೀವನವನ್ನು ಪ್ರೀತಿಸಿ ಮತ್ತು ನೆನಪಿಡಿ, ನಿಮ್ಮ ಕಥೆಯ ಅತ್ಯುತ್ತಮ ಅಧ್ಯಾಯ ಇನ್ನೂ ಬರೆಯಬೇಕಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಮತ್ತು ನಿಮ್ಮ ಯೋಚನೆಗೆ ಧನಾತ್ಮಕ ಶಕ್ತಿ ನೀಡಿದರೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ ಮತ್ತು ಇನ್ನಷ್ಟು ಇಂತಹ ಪ್ರೇರಣಾದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದ.